ಮಟನ್ ಸುಕ್ಕ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಅಕ್ಷತಕ್ಕನ ರೋಷನಣ್ಣಗೋಸ್ಕರ ಒಂದು ರೆಸಿಪಿ. ನನ್ನ ಅತ್ತೆ ನೋಡಿ ಕಾಯ್ತಾ ಕೂತಿದ್ದಾರೆ. ಇವತ್ತು ಭಾರಿ ಹಸಿವಾಗ್ತಾ ಉಂಟಂತೆ, ಇಲ್ಲೇ ಕೂತಿದ್ದಾರೆ ನೋಡಿ ಸಣ್ಣ ಮಕ್ಕಳಾಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನಾನಿವತ್ತು ನಿಮಗೆ ಮಟನ್ ಸುಕ್ಕ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ನೋಡಿ, ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಹೇಳಿಕೊಡ್ತೇನೆ ಇವತ್ತು. ಎಲ್ರಿಗೂ ಕೂಡ ಮಟನ್ ಅನ್ನೋದು ತುಂಬಾ ಫೇವ್ರೇಟ್ ಇರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಕೂಡ. ತುಂಬಾ ಕಾಸ್ಟ್ಲಿ ಆದರೂ ಕೂಡ ಸ್ವಲ್ಪನಾದರೂ ಯಾವಾಗಾದರೂ ಒಮ್ಮೆ ಆದರೂ ಮಾಡಿ ತಿನ್ನುವ ಅಂತೇಳಿ ನಮಗೆ ಆಸೆ ಆಗ್ತದೆ ನೋಡಿ. ಆ ಟೈಮಲ್ಲಿ ಮಾಡಿ ತಿನ್ಬೋದು. ನಮ್ಮ ಮನೇಲಿ ನನ್ನ ಹಸ್ಬೆಂಡಿಗೆ ಅಷ್ಟು ಇಷ್ಟ ಅಲ್ಲ, ನನ್ನ ಅತ್ತೆಗೆ ತುಂಬ ಇಷ್ಟ. ಹಾಗಾಗಿ ಇವತ್ತು ಅವರಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ. ಯಾಕಂದರೆ ಅವರಿಗೆ ಚಿಕನ್ ತಿನ್ನಲಿಕ್ಕಿಲ್ಲ, ಅವರಿಗೆ ಬ್ಯಾಕ್ ಪೇಯ್ನಿಗೆ ಮದ್ದು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ಚಿಕನ್ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಮಟನ್ನಲ್ಲಿ ಅವರಿಗೆ ಮಟನ್ ಸುಕ್ಕ ಮಾಡಿ ಕೊಡ್ತಾ ಇದ್ದೇನೆ. ನೋಡೋ ಬನ್ನಿ ಯಾವ ರೀತಿಯಾಗಿ ಮಾಡುವುದು ಅಂತೇಳಿ. ನನಗೂ ಕೂಡ ಅಷ್ಟೊಂದೇನು ಇಷ್ಟ ಅಲ್ಲ ಮಟನ್, ಆದರೆ ಅತ್ತೆಯವರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ಲ ಚಿಕನ್, ಅದಕ್ಕೋಸ್ಕರ ಮಟನ್ ತೊಗೊಂಡು ಬಂದದ್ದು ನಾವಿವತ್ತು. ಯಾವ ರೀತಿ ಮಾಡೋದು ಅಂತೇಳಿ ನೋಡುವ ಬನ್ನಿ. ಇಲ್ಲಿ ನಾನು 1 kg ಮಟನ್ ತೊಗೊಂಡಿದ್ದೇನೆ. ಹಾಗೆ ಇಲ್ಲಿ 2 ಈರುಳ್ಳಿ ಮತ್ತು 2 ಟೊಮೆಟೊ ತೊಗೊಂಡಿದ್ದೇನೆ. ಇದೀಗ ಒಂದು ಕುಕ್ಕರ್ ತಗೊಳ್ಳುವ ನಾವು. ಮಟನ್ ತುಂಬಾ ಗಟ್ಟಿ ಇರುವ ಕಾರಣ ನಾವು ಅದನ್ನು ಕುಕ್ಕರಲ್ಲೇ ಬೇಯಿಸಬೇಕಾಗ್ತದೆ. ಯಾಕಂದರೆ ಕುಕ್ಕರಲ್ಲಿಟ್ಟರೆ ಸ್ವಲ್ಪ ಬೇಗನೆ ಬೇಯ್ತದೆ. ಹಾಗಾಗಿ ಮೊದಲಿಗೆ ನಾನೊಂದು ಕುಕ್ಕರ್ ತಗೊಂಡಿದ್ದೇನೆ ನೋಡಿ. ಕುಕ್ಕರ್ ಇಟ್ಟೆ. ಮೊದಲನೆಯದಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಕು ನೋಡಿ. ಸ್ವಲ್ಪ ಎಣ್ಣೆ ತಗೊಳ್ತೇನೆ ಇಷ್ಟು. ಇದಕ್ಕೀಗ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ. ಇದು ಸಿಡ್ದಾದ್ಮೇಲೆ ಕರಿಬೇವು, ಹಾಗೆ ನಾವು ಹೆಚ್ಚಿಟ್ಕೊಂಡಂತಹ 2 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಉಪ್ಪು ಹಾಕಿದರೆ ಬೇಗನೆ ಬೇಯ್ತದೆ ಈರುಳ್ಳಿ. ಹಾಗಾಗಿ ತುಂಬ ಫ್ರೈ ಆಗಬೇಕು ಅಂತೇಳಿ ಇಲ್ಲ, ಯಾಕಂದರೆ ಮತ್ತೆ ಬೇಯ್ತದೆ ಅದು ಚಿಕನ್ ಜೊತೆಗೆ, ಮಟನ್ ಜೊತೆಗೆ. ಇದ್ರ ಜೊತೆಗೆ ಈಗ 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ನಾನು ಟೊಮೆಟೊ ಯಾವಾಗಲೂ ಉದ್ದುದ್ದಕ್ಕೆ ಹೆಚ್ಕೊಳ್ಳೋದು ನೋಡಿ, ಈ ಥರನೇ ಹೆಚ್ಕೊಳ್ಳೋದು. ಯಾಕಂದರೆ ಇದರ ಸಿಪ್ಪೆ ತಿನ್ನೋದಷ್ಟು ಒಳ್ಳೆಯದಲ್ಲ. ಹಾಗಾಗಿ ಇದರ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಇದು ನಾವು ಅಂದರೆ ರೆಸಿಪಿ ಮಾಡಿದ ಮೇಲೆ ಅದರಲ್ಲಿ ನಮಗೆ ತೆಗೆದು ಸೈಡಿಗೆ ಇಡಲಿಕ್ಕೆ ಆಗ್ತದೆ. ಸಣ್ಣಗೆ ಹೆಚ್ಚಿದರೆ ಟೊಮೆಟೊವನ್ನು ನಮಗೆ ಅದು ತೆಗಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಫ್ರೈ ಆಗಿ ಇದಕ್ಕೀಗ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಇದು ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಇದೀಗ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಮಟನ್ ಹಾಕ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳುವ. ಮಟನ್ ಇಡುವಾಗ ಯಾವಾಗಲೂ ನೀರು ಹಾಕ್ಕೊಳ್ಳಿಕ್ಕಿಲ್ಲ ನಾವು, ಯಾಕಂದರೆ ಅದು ಇದರಲ್ಲೇ ನೀರು ಬಿಡ್ತದೆ ಮಟನಲ್ಲೇ. ನಾನು ನೀರು ಹಾಕ್ಕೊಳ್ಳೋದಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಈಗ ಇದಕ್ಕೆ ಮಟನಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ನಾನು. ಉಪ್ಪು ಚೆಂದ ಇಳ್ಕೊಳ್ಬೇಕಲ್ಲ, ಹಾಗಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಮುಚ್ಚಳ ಮುಚ್ಚಿ ನಾವು ಒಂದು 10-15 ವಿಜಿಲ್ ಕೂಗಿಸಬೇಕು. ಕೂಗಿಸಿ ಆನಂತರ ಉಂಟಲ್ಲ ನೋಡಬೇಕು ನಾವು ಬೆಂದಿದ ಅಂತೇಳಿ. ವಿಜಿಲೆಲ್ಲ ಹೋದ್ಮೇಲೆ ನೋಡಬೇಕು. ನೋಡಿ ಎಲ್ಲಿಯಾದರೂ ಮಟನ್ ಬೇಯಲಿಲ್ಲ ಅಂತೇಳಿ ಆದರೆ ಮತ್ತೆ ಪುನಃ ಒಂದು 5-6 ವಿಜಿಲ್ ಕೂಗಿಸ್ಬೇಕಾಗ್ತದೆ. ಯಾಕಂದರೆ ಮಟನ್ ಯಾವಾಗಲೂ ಚೆನ್ನಾಗಿ ಬೆಂದ್ರೇ ಟೇಸ್ಟಿಯಾಗಿರೋದು. ಸರಿಯಾಗಿ ಬೇಯದಿದ್ದರೆ ರಬ್ಬರ್ ಥರ ಆಗುತ್ತೆ ಮಟನ್. ಹಾಗಾಗಿ ಚೆನ್ನಾಗಿ ಬೇಯಿಸಬೇಕು ಮಟನನ್ನು. ಯಾವಾಗಲೂ ನಾವು ಸಾರು ಮಾಡಲಿ ಸುಕ್ಕ ಮಾಡಲಿ ಏನು ಬೇಕಿದ್ರೂ ಮಾಡಿಕೊಂಡ್ರು ಕೂಡ ಮೊದಲಿಗೆ ಕುಕ್ಕರಲ್ಲಿ ಹಾಕಿ ನಾವು ಚೆನ್ನಾಗಿ ಮಟನ್ ಬೇಯಿಸಬೇಕು. ಹೀಗೆ ಪಾತ್ರೆಯಲ್ಲಿ ಕೂಡ ಬೇಯಿಸ್ಬೋದು, ಆದರೆ ಕುಕ್ಕರಲ್ಲಿ ಇಟ್ಟರೆ ಸ್ವಲ್ಪ ಬೇಗನೆ ಆಗ್ತದೆ ಅಂತೇಳಿ ನಾನು ಕುಕ್ಕರಲ್ಲಿ ಇಡ್ತಾ ಇದ್ದೇನೆ. ಇದು ಮುಚ್ಚಳ ಮುಚ್ಚಿ ಒಂದು 10-15 ವಿಜಿಲ್ ತೆಗಿತೇನೆ ಮೊದಲಿಗೆ, ಆಮೇಲೆ ನೋಡುವ ಬೆಂದಿದ ಅಂಥೇಳಿ. ಇದೀಗ ಒಂದು 15 ವಿಜಿಲ್ ಬಂದಿದೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳುವ, ಅದು ಸ್ವಲ್ಪ ತಣ್ಣಗಾಗಲಿ. ಈಗ ಇಲ್ಲಿ ನಾನು ಒಂದು ಬಾಣಲೆ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕಿದಷ್ಟು ಚೆನ್ನಾಗಿರ್ತದೆ ಪರಿಮಳ. ಹಾಗೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೀಗ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇದಕ್ಕೆ ಇಲ್ಲಿ ಒಂದು 10-15 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಗಡಿ ಆಗುವಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ, ಅಂದರೆ 1 ಹೋಳು ಸಾಕಾಗ್ತದೆ ಇಷ್ಟು. ಯಾಕಂದರೆ ಮಟನ್ 1 kg ಇರುವ ಕಾರಣ ಇದು ಸಾಕು. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಬೇಕು. ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ ತೆಂಗಿನ ತುರಿ ಉಂಟಲ್ಲ ಕೆಂಪಾಗುವವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ. ಸಣ್ಣ ಉರಿಯಲ್ಲೇ ಫ್ರೈ ಆಗ್ತಾ ಇರಬೇಕು. ಇದು ಇಷ್ಟು ಕೆಂಪಾಗಿದ್ರೆ ಸಾಕು. ನೋಡಿಲ್ಲಿ ಆಫ್ ಮಾಡ್ಕೊಳ್ತೇನೆ. ನಿಮಗೆ ಬರಲಿ ಜೋರು ಬಡ ಉಂಟು. ನನ್ನ ಅತ್ತೆ ನೋಡಿ ಕಾಯ್ತಾ ಕೂತಿದ್ದಾರೆ. ಇವತ್ತು ಭಾರಿ ಹಸಿವಾಗ್ತಾ ಉಂಟಂತೆ. ಮಟನ್ ಮಾಡ್ತಾ ಇದ್ದೇನೆಲ್ಲ, ಹಾಗಾಗಿ ಜೋರು ಹಸಿವಾಗ್ತಾ ಉಂಟಂತೆ ನನ್ನ ಅತ್ತೆಗೆ. ಇಲ್ಲೇ ಕೂತಿದ್ದಾರೆ ನೋಡಿ ಸಣ್ಣ ಮಕ್ಕಳಾಗಿ ಮಟನ್ ತಿನ್ನದೆ. ಇಲ್ಲಿ ಯಾರು ತಿನ್ನುವುದಿಲ್ಲ, ಅವರಿಗೆ ಮಾತ್ರ ಇಷ್ಟ. ಅದೇ ಹಾಗಾಗಿ ತರಲೇ ಇಲ್ಲ ಮಟನ್. ಮಾವನಿಗೆ ಇಷ್ಟ ಅಂತೆ. ಈ ಮಕ್ಕಳು ತಿನ್ನುವುದಿಲ್ಲ, ಹಾಗಾಗಿ ನಾವು ಚಿಕನ್ನೇ ಮಾಡೋದು ಜಾಸ್ತಿ. ಈಗ ಆಗುದಿಲ್ಲ ತಿನ್ನಲಿಕ್ಕೆ, ಇಲ್ಲದ್ರೆ ಚಿಕನ್ ತಿಂತ ಇದ್ರು. ಈಗ ಮದ್ದು ಉಂಟು ಅವರಿಗೆ, ಹಾಗಾಗಿ ಆಗುದಿಲ್ಲ ತಿನ್ನಲಿಕ್ಕೆ. ಹಾಗೆ ಇವತ್ತು ಮಟನ್ ದೆಪ್ಪು ಒಂದು ಬೈಪುನ್ ಮಾಡ್ಚೇರಿ ಮಟನ್ ಬೆಂದಿದ ನೋಡುವ ಮಟನ್. ಬೇಯ್ತು ನಂದೀರೆ ತೋಡ್ಬಲೆ ಬೆಂದಿರಾ ಕೇಳುವ. ಇದನ್ನ ಬೆಂದಿದೆ ಅಂತೆ.
ಆಗ್ತದೆ ಇನ್ನೊಂದು. ನಾನಿವತ್ತು ಈ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ಸುಕ್ಕ, ಹಾಗಾಗಿ ಇದಕ್ಕೆ ಹಾಕ್ಕೊಳ್ತೇನೆ ಫಸ್ಟಿಗೆ. ನೋಡಿ, ನಾನು ನೀರೇ ಹಾಕಲಿಲ್ಲ, ಆದರೂ ಕೂಡ ಎಷ್ಟು ನೀರು ಬಿಟ್ಟಿದೆ ನೋಡಿ ಮಟನ್. ಇದು ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಇದರ ನೀರು ಕೊಡ್ಬೋದು ಮಕ್ಕಳಿಗೆ. ಇದು ತುಂಬ ಒಳ್ಳೆಯದು ಸೂಪು. ನೋಡಿ, ಬೀಡಿ ಕಟ್ಟುವ ಸೂಪಲ್ಲ, ಮಟನ್ ಸೂಪು. ಈಗ ಇದಕ್ಕೆ ನಾನು ಇಲ್ಲಿ ಸುಕ್ಕದ್ದು ಪೌಡರ್ ನಾನೇ ಮಾಡಿರೋದು ಉಂಟು. ನಾನು ಈ ಥರ ಸುಕ್ಕ ಪೌಡರ್ ಮಾಡಿಟ್ಟರೆ ಚಿಕನಿಗೂ ನಾವು ಅದೇ ಯೂಸ್ ಮಾಡೋದು, ಮಟನಿಗೂ ಅದೇ ಯೂಸ್ ಮಾಡೋದು. ಅದೇ ಸುಕ್ಕದ್ದು ಪೌಡರ್ ಹಾಕ್ತಾಯಿದ್ದೇನೆ. ಇದರ ರೆಸಿಪಿ ನಾನು ಈಗಾಗಲೇ ಹಾಕಿದ್ದೇನೆ, ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರ್ತದೆ ಈ ಪೌಡರ್. ಈ ಥರ ಮಾಡಿಕೊಂಡು ಪೌಡರ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಚಿಕನ್ ಕೂಡ ಮಾಡಲಿಕ್ಕೆ ಆಗ್ತದೆ, ಮಟನ್ ಕೂಡ ಮಾಡಲಿಕ್ಕೆ ಆಗ್ತದೆ ಸುಕ್ಕ. ಮತ್ತು ನಾವು ಈ ಏಡಿ ಮತ್ತು ಸಿಗಡಿ ಎಲ್ಲ ತಗೊಂಡು ಬಂದರೆ ಅದಕ್ಕೂ ಕೂಡ ಹಾಕ್ಕೊಳ್ಬೋದು. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನೀಗೊಂದು 3 ಸ್ಪೂನಷ್ಟು ಹಾಕಿದ್ದೇನೆ, 3-3.5 ಸ್ಪೂನಷ್ಟು. ಉಪ್ಪೆಲ್ಲ ನೋಡ್ಕೊಳ್ಳಿ ಈ ಟೈಮಲ್ಲಿ. ಉಪ್ಪು ನೋಡ್ಕೊಳ್ಳಿ ಈ ಟೈಮಲ್ಲಿ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಮತ್ತು ನಮಗೆ ತೆಂಗಿನ ತುರಿ ಎಲ್ಲ ಹಾಕ್ಲಿಕ್ಕೆ ಉಂಟಲ್ಲ, ಹಾಗಾಗಿ ಉಪ್ಪು ಸ್ವಲ್ಪ ಖಡಕ್ಕಾಗಿ ಹಾಕ್ಕೊಳ್ಳಿ. ಇದು ಮುಚ್ಚಳ ಮುಚ್ಚಿ ಬೇಯಿಸಬೇಕು ಅಂತೇಳಿ ಇಲ್ಲ ಇದನ್ನು, ಯಾಕಂದರೆ ಇದು ಮಟನ್ ತುಂಬಾ ನೀರು ಬಿಟ್ಟಿದೆ ಅಲ್ಲ. ಮುಚ್ಚಳ ಮುಚ್ಚಿದರೆ ಅದು ನೀರು ಇದಾಗೋದಿಲ್ಲ, ಅದಕ್ಕೋಸ್ಕರ ನಾವು ಮುಚ್ಚಳ ಮುಚ್ಚದೇನೆ ಬೇಯಿಸಬೇಕು. ಇದು ಚೆನ್ನಾಗಿ ಈ ಪೀಸ್ಗಳಿಗೆಲ್ಲ ಮಸಾಲೆ ಎಳ್ಕೊಳ್ಳಿ. ಹಾಗೆ ಇಲ್ಲಿ ಆಗ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ತೆಂಗಿನ ತುರಿ ಉಂಟಲ್ಲ, ಅದನ್ನು ಮಿಕ್ಸಿಗೆ ಸ್ವಲ್ಪ ಹಾಕಿ ಇದು ಪೌಡರ್ ಮಾಡಿ ತಗೊಂಡು ಬಂದಿದ್ದೇನೆ. ಇದಕ್ಕೆ ಈಗ ಸೇರಿಸುವ. ಇದನ್ನು ಉಪ್ಪು ಹುಳಿ ಎಲ್ಲ ನೋಡ್ಕೊಳ್ಳಿ ಸರಿಯಾಗಿದೆಯಾ ಅಂತೇಳಿ. ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಇದು ಡ್ರೈ ಆಗಬೇಕು ಅಂತೇಳಿದರೆ ನಿಮಗೆ ಸ್ವಲ್ಪ ಹೊತ್ತು ಇದನ್ನು ಸಣ್ಣ ಉರಿ ಮಾಡಿ ಹಾಗೆ ಇಟ್ಟು ಬಿಟ್ಟರೆ ಆಯಿತು, ಆಗುತ್ತೆ. ಇದು ನೀರು ಎಲ್ಲ ಹಿಂಗೋಗುತ್ತೆ. ನಾನು ಹೀಗೆ ಇಡ್ತಾ ಇದ್ದೇನೆ. ಇದು ಸ್ವಲ್ಪ ಈ ಥರ ಇದ್ದರೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಸುಕ್ಕ. ನನಗೆ ಸುಕ್ಕ ಎಲ್ಲ ಇದ್ದರೆ ನನಗೆ ಯಾವುದೇ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಅಥವಾ ಏಡಿ ಏನೇ ಆಗಿರ್ಬೋದು, ನನಗೆ ಟೊಮೆಟೊ ಸಾರೆಲ್ಲ ಇಷ್ಟ ಆಗೋದಿಲ್ಲ. ನಾನು ಹೀಗೇನೆ ಇದರಲ್ಲೇ ಊಟ ಮಾಡೋದು. ಇದ್ರೆ ಈಗ ಹಸಿ ಉಂಟು ನೋಡಿ, ನನಗೆ ತುಂಬ ಇಷ್ಟ. ಉಪ್ಪೆಲ್ಲ ನೋಡಿ ಸರಿಯಾಗಿದೆಯಾ ಅಂತ. ಸ್ವಲ್ಪ ಚಪ್ಪೆ ಅಂತೇಳಿ ಅನ್ನಿಸ್ತು ನನಗೆ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಆದರೆ ನಾನೀಗ ಹಾಕ್ತಾ ಇಲ್ಲ. ನೋಡ್ಬೋದು ನೀವು ಮಟನ್ ಸುಕ್ಕ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಅತ್ತೆ ಹತ್ರ ಕೇಳುವ ಹೇಗೆ ಆಗಿದೆ ಅಂತೇಳಿ. ಅವರು ಬಡಿಸ್ಕೊಂಡು ಹೋಗಿದ್ದಾರೆ ಅರ್ಜೆಂಟಲ್ಲಿ. ಸುಕ್ಕ ಹೇಗೆ ಆಗಿದೆ ಸುಕ್ಕ? ಸೂಪರ್ ಆಗಿದೆ. ಚೆಂದಾಗಿದಾ? ಟೇಸ್ಟಿ ಸೂಪರ್. ಏರಿಗೊಂದು ಡೆಡಿಕೇಟೆಡ್ ಪಲ್ಲೆ. ಒಂದು ಅಕ್ಷತನ ಕಂಡಣಿ ಹಸ್ಬೆಂಡ್ ರೋಷನಣ್ಣಗೋಸ್ಕರ ಒಂದು ರೆಸಿಪಿ ಮನ್ಪ್ಲೆ ಚಾಪುಡುಂದು ಬೊಕ್ಕ ಬನ್ನಿ ಚಾಪುಡುಂದು ಕಮೆಂಟ್ ಮೂಲಕ ತಿಳಿಸಲೇ.